ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಏನು ಮಾಡುವವನಾಗಿದ್ದಾನೆ? ನಮ್ಮ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಪ್ರತಿಯೊಂದೊಂದು ಕೊರತೆಗಳನ್ನು ಕರ್ತನ ಮುಂದೆ ಅರಿಕೆ ಮಾಡಬೇಕು. ಕರ್ತನೇ, ನನ್ನ ಜೀವಿತದಲ್ಲಿ ಈ ರೀತಿಯಾದ ಒಂದು ಕೊರತೆ ಹೋರಾಡಿಕೊಂಡಿದೆ ಸ್ವಾಮಿ, ದೇವರೇ, ಈ ರೀತಿಯಾದ ಒಂದು ಕೊರತೆನ ನೀನು ನೀಗಿಸು ದೇವರೇ ಅಂತ ಹೇಳುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಇರುವಂತಹ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಅನೇಕ ಒಂದು ಕೊರತೆಗಳಲ್ಲಿ ನಾವು ಹಾದು ಹೋಗ್ತಾ ಇರ್ತವೆ. ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ, ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಅನೇಕ ಒಂದು ಕೊರತೆಗಳು ನಮ್ಮ ಜೀವಿತಗಳಲ್ಲಿ ಹೋರಾಡಿಕೊಂಡಿರುತ್ತೆ. ನಮ್ಮ ಕೊರತೆಗಳನ್ನು ಕರ್ತನ ನೀಗಿಸ್ತೇನೆ ಎಂದು ಈ ಮುಂಜಾನೆ ವೇಳೆಯಲ್ಲಿ ಆತನ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮ ಕೊರತೆಗಳನ್ನು ನೀಗಿಸುವವರಾಗಿದ್ದಾರೆ. ಎಷ್ಟು ಉತ್ತಮನಾದ ತಂದೆ ಅಲ್ವಾ, ತನ್ನ ಮಕ್ಕಳ ಕೊರತೆಗಳನ್ನು ನೀಗಿಸುವವರು. ಇವತ್ತು ಅನೇಕ ಕೊರತೆಗಳಿಗಾಗಿ ನಾವು ಕಣ್ಣೀರನ್ನು ಸುರಿಸ್ತಾ ಇರ್ತೇವೆ, ಮನುಷ್ಯರ ಬಳಿಗೆ ಹೋಗ್ತಾ ಇರ್ತೇವೆ, ಸ್ನೇಹಿತರ ಬಳಿಗೆ ಹೋಗ್ತಾ ಇರ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಮನುಷ್ಯರು ನಮ್ಮ ಕೊರತೆಗಳನ್ನು ನೀಗಿಸುವುದಕ್ಕೆ ಅವರಿಂದ ಆಗುವುದಿಲ್ಲ, ಸ್ನೇಹಿತರು ನಮ್ಮ ಕೊರತೆಗಳನ್ನು ನೀಗಿಸುವುದಕ್ಕೆ ಅವರಿಂದ ಆಗುವುದಿಲ್ಲ. ಕರ್ತನ ಸಮ್ಮುಖದಲ್ಲಿ ಇಡಬೇಕು. ಕರ್ತನ ಈ ರೀತಿಯಾದ ಒಂದು ಕಾರ್ಯ ಅಗತ್ಯವಾಗಿದೆ ಸ್ವಾಮಿ, ಕರ್ತನ ಈ ರೀತಿಯಾದ ಒಂದು ಕಾರ್ಯವನ್ನು ಅನುಗ್ರಹಿಸುವ ದೇವರನ್ನು ಹೇಳುವಾಗ ಕರ್ತನು ನಮ್ಮ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಕರ್ತನು ನಮ್ಮ ಜೀವಿತಗಳಲ್ಲಿ ಒಂದು ಸಮೃದ್ಧಿಯನ್ನು ಕೊಂಡು ಬರುವವನಾಗಿದ್ದಾನೆ. ಕರ್ತನು ನಮ್ಮ ಜೀವಿತಗಳಲ್ಲಿ ಐಶ್ವರ್ಯವನ್ನು ಕೊಂಡು ಬರ್ತೇನೆ ಎಂದು ಈ ಮುಂಜಾನೆ ವೇಳೆಯಲ್ಲಿ ಆತನನ್ನು ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಕೃಪೆ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ಕೃಪೆ ಯಾವಾಗ ನಮ್ಮ ಮೇಲೆ ಇಳಿದು ಬರುತ್ತದೋ ಆಗ ನಮ್ಮ ಕೊರತೆಗಳು ನೀಗಿ ಹೋಗ್ತವೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ, ಕರ್ತನೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸುವುದೇವೆ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಸುರಿಸಿ ಅವರ ಒಂದೊಂದು ಕೊರತೆಗಳನ್ನು ನೀಗಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.